ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಿಡೋ, ಯಾರು ನೀವೆಲ್ಲ ಯಾಕ್ರು ಹೇಳ್ಕೊಂಡು ಹೋಗ್ತಿದ್ದೀರಾ? ಏಯ್ ಗಟ್ಟಿಗೆ ಇಟ್ಕೊಡ್ರ ಬಿಡಿ ಅಣ್ಣ, ಪ್ಲೀಸ್ ಬಿಟ್ಬಿಡಿ. ಬಾರಮ್ಮ ಮಹಾರಾಣಿ ಬಾ. ಹೆಣ್ಮಕ್ಳು ಚಿಟ್ಟೆ ಅಂತ ಹೇಳ್ತಾರೆ. ನಾನು ಎಷ್ಟೋ ಸತಿ ಇಳಿಯಕ್ಕೆ ಹೋದಾಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ಯಾ? ಅಣ್ಣ, ಕಂಟಿ ಮತ್ತೆ ಅಡ್ಡ ಬಂದ, ಅವನಿಗೆ ಹೊಡೆದು ಇವಳನ್ನ ಎತ್ತಾಕೋ ಬಂದಿದ್ದೀವಿ. ಶಬಾಷ್, ಒಳ್ಳೆ ಕೆಲಸ ಮಾಡಿದ್ರು ಕೊಡೋ. ಇಷ್ಟು ಸಹ ನಾನು ಇಳಿಬೇಕು ಅಂತ ಹೋದಾಗೆಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇತ್ತು. ಈಗ ಸಿಕ್ಕೈತಿ. ಸಿಕ್ಕಾಗ ನಾವು ರುಚಿ ನೋಡ್ದಿರ ಇದಕ್ಕಾಗುತ್ತಾ? ಪ್ಲೀಸ್ ನಂಗೇನು ಮಾಡಬೇಡಿ, ಬಿಟ್ಬಿಡಿ. ಪ್ಲೀಸ್ ನನ್ನ ಬಿಟ್ಬಿಡಿ. ರಸಗುಲ್ಲ ಸಿಕ್ತಾಗ ರುಚಿ ನೋಡ್ದೆ ಇದಕ್ಕಾಗುತ್ತಾ? ನಾನಿರೋ ಗಂಟ ಅದು ನಿನ್ನ ಜನ್ಮದಾಗೆ ಆಗಕ್ಕಿಲ್ಲ. ಈ ನನ್ನ ಮಗನ ಕಾಟ ಜಾಸ್ತಿ ಆಯ್ತು ಕಂಡ್ರು. ಇವಳೆಲ್ಲ ಇದ್ರು ಕಾಪಾಡಕ್ ಓಡ್ಬತ್ತಾನೆ. ಲೇ ದಸಪ್ಪ, ಈ ಕಂಟಿ ಬಂದ್ಮೇಕೆ ನಿಂಗೆ ಹುಡುಗಲ್ಲ ಇಲ್ಲಕ್ಕಲ್ಲ. ಏನ್ ನೋಡ್ತಾ ಇದ್ದೀರೋ? ನೋಡ್ಕೊಂಡ್ರ ಅವನ್ನ. ಸಾಹೇಬ್ರೆ, ಮಕ್ಕಳ ಕಂಟಿ ಸಾಹೇಬ್ರೆ, ಈ ದಾಸಪ್ಪ ಕೈ ಇಟ್ಟ ಮೇಲೆ ಈ ಕಂಟಿ ಬಂದ್ರು ಅಷ್ಟೇ, ಕಾಳಿ ಬಂದ್ರು ಅಷ್ಟೇ. ಈ ನನ್ನ ಮಗ ಭಾರಿ ಅಗ್ರಾಟ ಅನ್ಕೋಣ. ಈ ನನ್ನ ಮಗನಿಗೆ ನೀರಾಗಿ ಎಪ್ಪಡಿಸಲ್ರ. ನಾನು ಇವ್ರ ಜೀವನ ಹಾಳು ಮಾಡುವಾಗ ಕೈಲಾಗೋದು ನಾ ಬರ್ತಾರ ನಿಂತ್ಕೊಂಡಿರ್ಲಿ. ಸಾಹೇಬ್ರೆ ಪ್ಲೀಸ್ ಎದ್ದೇಳಿ. ಸಾಹೇಬ್ರೆ, ಸಾಹೇಬ್ರೆ ಪ್ಲೀಸ್ ಎದ್ದೇಳಿ, ಪ್ಲೀಸ್ ಎದ್ದೇಳಿ. ಸಾಹೇಬ್ರೆ, ನಿಮ್ ಹೃದಯ ನೀವು ಕಾಪಾಡಲ್ವಾ? ಎದ್ದೇಳಿ ಸಾಹೇಬ್ರೆ. ವಾ
ಹಂಗಾರೆ ಇದೇನ ನಿನ್ನನ್ನು ಕೊಡೋ ಬೆಲೆ, ನನ್ನ ಮಾತಿಗೆ ಕೊಡೋ ಗೌರವ? ಮನೆ ಬಾಗ್ಲಿಗೆ ಬಂದಿರೋರ್ಗೆ ಅವಮಾನ ಮಾಡೋದನ್ನ ಯಾವಾಗಿಂದ ಕಲ್ತೆ ಪುಟ್ಟಕ್ಕ? ನಾನು ಅವಮಾನ ಮಾಡ್ತಿಲ್ಲ ಅಮ್ಮವ್ರೆ, ವಿನಯವಾಗೇ ಹೇಳ್ತಾ ಇವ್ನಿ. ನಡೀದೇ ಇರೋ ಮದುವೆ ಪತ್ರಿಕೆನ ನಾನು ತಗೊಳಕ್ಕಿಲ್ಲ. ರೀ, ಇದೆಲ್ಲ ಯಾಕೋ ತೀರಾ ಅತಿ ಆಯ್ತು. ಆದ್ರೆ ಇದನ್ನೆಲ್ಲ ನನ್ನ ಗೆಳತಿ ಪುಟ್ಟಕ್ಕ ಮಾತಾಡ್ತಿಲ್ಲ. ಇದ್ರ ಹಿಂದೆ ಯಾರೋ ನಿಂತ್ಕೊಂಡು ಇದನ್ನೆಲ್ಲ ಮಾತಾಡಿಸ್ತವ್ರೆ ಅನ್ಸ್ತೈತೆ. ನಾನು ಯಾರ ಕೈಗೊಂಬೆನೂ ಅಲ್ಲ ಅಮ್ಮವ್ರೆ. ನಾನು ಹೇಳ್ತಾ ಇರೋ ಮಾತು ನಿಮಗೆ ತಿಳಿತಿಲ್ಲ ಆಟೆಯ. ನಿಮ್ಮಂಥವ್ರೆ ಅರ್ಥ ಮಾಡ್ಕೊಳಕ್ಕಿಲ್ಲ ಅಂತಂದ್ರೆ ಇದು ದುರಂತನೇ ಸರಿ. ಯಾವ್ದು ದುರಂತ ಪುಟ್ಟಕ್ಕ? ನಿನ್ ಮಾತಿಗೆಲ್ಲ ನನ್ನ ತಲೆ ಆಡಿಸ್ಬಿಟ್ರೆ ಆಗ ಒಳ್ಳೆಯವಳಾಗ್ಬಿಡ್ತೀನ? ಇಲ್ಲಿ ಒಳ್ಳೆಯವರು ಕೆಟ್ಟವರು ಪ್ರಶ್ನೆ ಬರೋಕ್ಕಿಲ್ಲ ಅಮ್ಮವ್ರೆ. ನ್ಯಾಯ ಹೇಳೋರೆ ಅನ್ಯಾಯವಾಗಿ ನಡ್ಕೋಬಾರ್ದು ಅಂತ ಹೇಳ್ತಾ ಇವನಿ ಆಟೆಯ. ನಂತವನೇ ನ್ಯಾಯ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡ್ತಿದ್ಯಾ ನೀನು? ಎತ್ತು ತಾಯಿಯನ್ನೇ ಮನೆಯಿಂದ ಹೊರಗೆ ಹಾಕಿದಿರ ಅಂದ್ರೆ ಇದು ತೆಪ್ಪಲ್ವಾ ಅಮ್ಮವ್ರೆ? ನೀನ್ ಈ ವಿಷಯದ ಬಗ್ಗೆ ಮಾತಾಡ್ತಿದ್ಯೆ? ಏನೇ ಆಗಲಿ ನೀವು ಶಾನ ತೆಪ್ಪು ಮಾಡ್ತಿದ್ದೀರಿ ಅಮ್ಮವ್ರೆ. ಹೌದು, ನನ್ ತ್ಯಪ್ಪೆ ಮಾಡೋದು ಪುಟ್ಟಕ್ಕ. ನನ್ನ ಸೊಸೆ ರಾಧದ ಮ್ಯಾಕೆ ಸುಳ್ಳು ಸುಳ್ಳು ಆರೋಪ ಮಾಡಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ. ಯಾವ ಸುಳ್ಳು ಬಂಗಾರ? ಪುಟ್ಟಕ್ಕ, ಪುಟ್ಟಕ್ಕ. ಅಯ್ಯ ಅವರೇ, ಬನ್ನಿ ಕೂತ್ಕೊಳ್ಳಿ. ನೀನಾದರೂ ನನ್ನನ್ನು ಬನ್ನಿ ಅಂತ ಕರೆದಿಯಲ್ಲ ಪುಟ್ಟಕ್ಕ. ಇದ್ಯಾಕವರೇ ಹಿಂಗೆ ಹೇಳ್ತಿದ್ದೀರಿ? ಸ್ವಂತ ಮಗಳೇ ಮನೆ ಬಿಟ್ಟು ಹೋಗೋದ್ಮ್ಯಾಕೆ ಅದನ್ನೆಲ್ವ ಪುಟ್ಟಕ್ಕ ಹೇಳೋದು? ಏನಾಯ್ತವರೇ? ಸಮಾಧಾನ ಮಾಡ್ಕೇಳಿ. ಇಲ್ಲಿ ಯಾರೇ ಯೋನಿ ಹೇಳಿದ್ರು ಇಲ್ಲಿ ಬಂಗಾರ ಯೋಳದೆ ನಡೆಯೋದು. ನೀನ್ ಈ ಮನೆ ಸೊಸೆ ಆಗೋದ್ನ ಯಾರಿಂದಲೂ ತಡೆಯಕ್ ಆಗಕ್ಕಿಲ್ಲ. ಹಂಗಾರೆ ನೀ ಲಗ್ನ ನಿಲ್ಸಕ್ಕಿಲ್ಲ? ನಾನು ಅದ್ಯಾವ್ರೆ ಬಂದು ಹೇಳಿದ್ರು ನಿಲ್ಸಕ್ಕಿಲ್ಲ. ನೀನ್ ಹಿಂಗೆಲ್ಲ ಹೇಳ್ತಿ ಅಂತ ಗೊತ್ತಿದ್ದೆ. ಕೊನೆಯದಾಗಿ ನಿಂಗೆ ಪತ್ರಿಕೆ ಕೊಡುಮ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ್ಲೂ ನೀನ್ ಈ ಲಗ್ನ ನಿಲ್ಲಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ರೆ ದಯವಿಟ್ಟು ಇನ್ಯಾಕೆ ನೀನ್ ಈ ಮನೆ ಕಡಿಕೆನೆ ಬರ್ಬೇಡ. ನನ್ ಮಗನ್ ಲಗ್ನ ನಿಲ್ಲಿಸ್ಬೇಕು, ಅವನ್ ಜೀವನ ಹಾಳು ಮಾಡ್ಬೇಕು ಅಂತ ಬಂದ್ರೆ ಅದು ರಕ್ತ ಸಂಬಂಧಿಗಳೇ ಆದ್ರೂ ಅದನ್ನ ಮಾಡಿದ್ರೆ ದೂರ ಮಾಡುತ್ತೀನಿ. ಮನೆಗೆ ಈಟೆಲ್ಲ ನಡೀತಾವರೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.